ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ತಂಡದಿಂದ ತೆಲುಗು ಟೈಟಲ್ಸ್ ಇರ್ತಾ ಗೆದ್ದ ನಂತರ ವಿಕಾಸ್ ಕೊಂಡೋಲ ಏನಂತ ಹೇಳಿರಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನನ್ನ ಬೆಂಗಳೂರು ಬುಲ್ಸರು ದಾಖಲೆ ಮಾಡ್ಕೊಂಡು ಗೆದ್ರು ಅಂದರೆ ತಪ್ಪಾಗಲ್ಲ ಅಂತ ಹೇಳ್ಬೇಕು. ಯಾಕಂತಾರೆ ಈ ಸೀಸನಲ್ಲಿ ಅವರು 16 ಅಂತ ಇದೇ ಮೊದಲನೇ ಪಂದ್ಯ ಗೆದ್ದಿರೋದು ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸರು ತೆಲುಗು ಟೈಟಲ್ಸ್ ವಿರುದ್ಧ ಮತ್ತು ಈ ವರ್ಷದ ಎರಡು ಕೂಡ ಗೆದ್ದರು ಅಂತ ಹೇಳಬೇಕು. ಅವರು PK ಸೀಸನ್ 6 ಅವರು ಬೆಂಗಳೂರು ಬುಲ್ಸ್ ವಿರುದ್ಧ ತೆಲುಗು ಟೈಟಲ್ಸ್ ತಂಡ ಒಂದು ಬಾರಿನ ಗೆದ್ದಿಲ್ಲ ಅಂತ ಹೇಳಬೇಕು. ಇದು ನಮಗೆ ತುಂಬ ಖುಷಿ ಆಗುತ್ತೆ. ತೆಲುಗು ಟೈಟಲ್ಸ್ ವಿರುದ್ಧ ಈ ರೀತಿ ಆಟ ಆಡಿದೆ ಅದರ ತಂಡದಿರೋದು ಅಂತಂದರೆ ಚೆನ್ನಾಗಿ ಆಟ ಆಡಿರೋದು ತೆಲುಗು ಟೈಟಲ್ಸ್ ವಿರುದ್ಧ ಮಾತ್ರ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸರು ಇಷ್ಟು ಚೆನ್ನಾಗಿ ಆಟ ಆಡೋದು ಅಂತ ಹೇಳ್ತೀನಿ ಗುರು. ನಮ್ಮ ಬೆಂಗಳೂರು ಬುಲ್ಸರು ನೆನೆನೂ ಕೂಡ ಫಸ್ಟ್ ಹಾಫಲ್ಲಿ ಲೀಡ್ ಅಂತ ನಡೀತಿದೆ ಅಂತ ಹೇಳಬೇಕು. ಆ ರೀತಿ ಆಟ ಆಡ್ತಾರೆ ರೈಡಿಂಗ್ ಅವರು. ಇವತ್ತು ಯಾರು ರೈಡಿಂಗ್ ಯಾರು ಆಡೋದಿಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಬೆಂಗಳೂರು ಬುಲ್ಸರಿಗೆ ಭಯ ಹುಟ್ಟಿತ್ತು ಫಸ್ಟ್ ಹಾಫ್ ಆಟ ನೋಡಿ ಅಂತ ಹೇಳಿದಾಗ. ಮುಗಿದಾಗ ಅವರಲ್ಲಿ ಹೇಳಿದ್ರು ಅಂತ ಹೇಳಬೇಕು, 4 ಪಾಯಿಂಟ್ ಹೇಳಿದ್ರು ಅಂತ ಹೇಳಬೇಕು ತೆಲುಗು ತಂಡನೇ ಅಂತ ಹೇಳಬೇಕು. ಆನಂತರ ಸೆಕೆಂಡ್ ಹಾಫಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಇದ್ರ ಬಗ್ಗೆ ವಿಕಾಸ್ ಕೊಂಡ ಹೇಳ್ತಾರಪ್ಪ ಅಂದರೆ, ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ಆಡೋದು ಅಂತ ಹೇಳಬೇಕು. ಯಾಕಂದರೆ ಫಸ್ಟ್ ಹಾಫಲ್ಲಿ ನಾವು ರಿಸ್ಕ್ ತಾಳೋದು ಬೇಡ, ರೈಡಿಂಗಲ್ಲಿ ಅಷ್ಟೊಂದು ಇದು ಮಾಡೋದು ಬರೀ ಡುವರ್ ರೈಡಲ್ಲಿ ಆಡೋದಂತ ನಮ್ಮ ಕೋಚಿಂದ ನಾವು ಪ್ಲಾನ್ ಮಾಡ್ಕೊಂಡು ಅವಾಗೇ ಬಂದಿದ್ದು. ಆ ಕಾರಣಕ್ಕೆ ಅದೇ ರೀತಿ ಆಡೋದು ಅಂತ ಹೇಳಬೇಕು. ಏನೋ ರಿಸ್ಕ್ ತಾಳಿಲ್ಲ, ಸುಮ್ಮನೆ ಡುವರ್ ರೈಡಲ್ಲಿ ಆಡೋದು ಅಂತ ಹೇಳಬೇಕು. ಸೆಕೆಂಡ್ ಹಾಫಲ್ಲಿ ಫುಲ್ಲು ಆಟ ಆಡೋದು ಅಂತ ಹೇಳಬೇಕು. ನಾವು ಸೆಕೆಂಡ್ ಹಾಫಲ್ಲಿ ಅವ್ರಿಗೆ ಆಲ್ ಔಟ್ ಕೊಟ್ಟ ನಂತರ ಸ್ಟಾರ್ಟಿಂಗಲ್ಲೇ ಆನಂತರ ಅಕ್ಷಿತ್ ಅವರು ಮಿಂಚಿದ್ರು ಅಂತ ಹೇಳಬೇಕು. ಸುರ್ಜಿತ್ ಅವರು ಸ್ಟಾರ್ಟಿಂಗಲ್ಲಿ ಕೂಡ ಡಿಫೆಂಡಿಂಗಲ್ಲಿ ನಮ್ಮ ತಂಡ ಡಿಫೆಂಡಿಂಗಲ್ಲಿ ಆಗಿನ ಚೆನ್ನಾಗಿ ಆಡ್ತು, ಫಸ್ಟ್ ಹಾಫಲ್ಲಿ ಚೆನ್ನಾಗಿ ಆಟ ಆಡ್ತು. ಆನಂತರ ಮಿಂಚಿದ್ದು ಅಕ್ಷಿತ್ ನಾವು ಅಂತ ಹೇಳಬೇಕು. ಆಮೇಲೆ ಸೌರಭ್ ಇವರೆಲ್ಲ ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು. ಪವನ್ ಶರ್ಧನ ಕಟ್ಟಾಕಲ್ಲಿ ಯಶಸ್ವಿಯಾದ ನಮ್ಮ ತಂಡ ಅಂತ ಹೇಳಬೇಕು. ಪವನ್ ಶರ್ಧನ ಇದ್ದಿತ್ತು ಅಂತಂದರೆ ತುಂಬಾ ಕಷ್ಟ ಆಗೋದು, ಆದರೆ ಅವ್ರನ್ನ ನಾವು ಮುಕ್ಕಾಲು ಮ್ಯಾಚು ಆಚರಣೆ ಕೊಡಿಸಿದ್ದು ಅಂತ ಹೇಳಬೇಕು. ಪವನ್ ಶರಾವತ್ ಅವ್ರನ್ನ ಕಟ್ಟಾಕಲ್ಲಿ ಯಶಸ್ವಿ ಆಯಿತು ನಮ್ಮ ತಂಡ. ಆ ಕಾರಣದಾಗಿ ನಾವು ಇವತ್ತಿನ ಮ್ಯಾಚ್ ಗೆದ್ದು ಅಂತ ವಿಕಾಸ್ ಕೊಂಡೋಲ ಅಲ್ಲೋಲ ಕಲ್ಲೋಲ ಹೇಳಿದ್ರು ಅಂತ ಹೇಳಬೇಕು. ಅವರು ಕೂಡ ವಿಕಾಸ್ ಕೊಂಡ ಕೂಡ ಚೆನ್ನಾಗಿ ಆಟ ಆಡೋ ಅಂತ ಹೇಳಬೇಕು. ಆಲ್ಔಟ್ ಮಾಡೋಕ್ಕೆ ಮೇನ್ ಕಾರಣ ವಸಿರು ವಿಕಾಸ್ ಕೊಂಡ ಅಂತ ಹೇಳಬೇಕು. 2 ಬಾರಿನೂ ಅಂತ ಹೇಳಬೇಕು ಗುರು. 2 ಬಾರಿ ಆಲ್ಔಟ್ ಹಾಕಿ ಅವ್ರು ಡಿಫೆಂಡಿಂಗಲ್ಲೂ ಕೂಡ ಟ್ಯಾಕಲ್ ಮಾಡಿದ್ರು ಅಂತ ಹೇಳಬೇಕು. ವಿಕಾಸ್ ಕೊಂಡೋಲ ಗುರು. ನೀವಂತ ಕಳ್ಸ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಆಟ ಬಂದು. ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಹೆಲಿಕಾಪ್ ನಮ್ಮದೇ.